ಹಾಸ್ಪಿಟಲ್ ಹೆಸರಿನ ಬಗ್ಗೆ ಸರ್ ನನಗೆ ಅಸಮಾಧಾನ ಇರುವುದಂತೂ ಉಂಟು. ಹೆಸರು ಬದಲಾವಣೆ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡಿದಂತೂ ಉಂಟು, ರಿಕ್ವೆಸ್ಟ್ ಮಾಡಿದ್ದೇನೆ. ಆದರೆ ಅವರು ಮಾಡ್ತಾರೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಸರ್. ಹಾಸ್ಪಿಟಲ್ ಹೆಸರಿನ ಬಗ್ಗೆ ಸರ್ ನನಗೆ ಅಸಮಾಧಾನ ಇರುವುದಂತೂ ಉಂಟು. ಯಾಕೆ ಅಂದ್ರೆ ಆಕ್ಚುಲಿ ಇಲ್ಲಿಗೆ ನಾನು ಶಿಫ್ಟ್ ಆಗಿ 3 ವರ್ಷ ಆಯ್ತು. ಬಟ್ ನಾನು ದೊಡ್ಡಬಳ್ಳಾಪುರಕ್ಕೆ ಬಂದು 5 ವರ್ಷ ಆಯ್ತು. ಇದೇ ಕ್ಲಿನಿಕ್ ನಮ್ಮ ಮನೆ ಹತ್ರ ಇತ್ತು, ಅಲ್ಲೂ ಹೀಲ್ ಅಂತಾನೆ ಹೆಸರಿತ್ತು. ಒಂದು ಸಣ್ಣ ಹಸಿ ಗೂಸಿನ ತರ ಬೆಳೆಸಿಕೊಂಡು ಬಂದಿದ್ದೀನಿ. ಯಾಕೆಂದ್ರೆ ಇದು ನಮ್ಮ ತಾಯಿ ಆಸೆ ಇತ್ತು. ನಮ್ಮ ತಾಯಿ ಕೀರ್ತಿಶೇಷ ಅಮಾವಾಸ್ಯೆ ನೀಲ್ಕಂಠಯ್ಯನವ್ರ ಮೊಮ್ಮಗಳು. ನಾನು ಡೆಲ್ಲಿಯಲ್ಲಿ ಓದ್ ಮುಗಿಸ್ದಾಗ ಅವ್ರು ಹೇಳಿದ್ ಒಂದೇ, ನೀನು ದೊಡ್ಡಬಳ್ಳಾಪುರಕ್ಕೆ ಬರೋಂಗಿದ್ರೆ ಓದ್ಕೊಂಬ. ಅದಕ್ಕಂತ ಬಂದು ನಾನು ಡೆಲ್ಲಿಯಿಂದ ಒಂದು ಈ ಹೀಲ್ ಸ್ಪೆಷಾಲಿಟಿ ಕ್ಲಿನಿಕ್ನ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಬೆಳೆಸ್ಕೊಂಡು ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆ ಮಾಡಿಕೊಂಡು ಆ ರಿಸರ್ಚ್ ಒಂದು ನಾವು ಮಾಡ್ತಿರೋ ಸೇವೆನ ತಿಳಿಸಿ ಪ್ರಪಂಚದಲ್ಲೂ ಒಂದು ಹೆಸರು ಮಾಡೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಹೀಲ್ ಮತ್ತು ಹೀಲಿನ ಮಧ್ಯೆ ಬಹಳ ಕನ್ಫ್ಯೂಷನ್ ಇದೆ. ಜನರಿಗೆ ಯಾವುದು ತೊಂದರೆ ಆಗದೆ ಇರಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಇವಾಗೂ ಕೂಡ ಅಂತ ಹೇಳ್ತೇನೆ ಸರ್. ನನ್ನ ಕಡೆಯಿಂದ ಅಂತೂ ನನಗೆ ಅಸಮಾಧಾನ ಇದ್ರೂ ಕೂಡ ನಾನು ಯಾವುದೇ ಒಂದು ಕಮೆಂಟ್ ಅದ್ರ ಬಗ್ಗೆ ಇವಾಗ ಮಾಡೋದಕ್ಕಾಗಲ್ಲ ಸರ್. ನಾನು ನಮ್ಮ ವಕೀಲರ ಹತ್ರನೂ ಮಾತಾಡಿದ್ದೀನಿ. ಅವ್ರು ಹೇಳಿದ್ರು, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಲಿ, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೋಡೋಣ, ನಿಮಗೂ ನಾಳೆ ದಿನ ಅವ್ರ ಹೆಸರಿಂದ ತೊಂದರೆ ಆಗಬಾರ್ದು. ಈಗ ಯಾರೋ ಒಂದು ಪೇಷಂಟ್ ಅಲ್ಲಿ ಹೋಗೋದಾಗ್ಲಿ, ಅಲ್ಲಿ ಅಕಸ್ಮಾತ್ ಪೇಷಂಟ್ಗೆ ಏನೋ ತೊಂದರೆ ಆದರೆ ಅವ್ರು ಹೋಗಿ ಹಿಲ್ ಹಾಸ್ಪಿಟಲ್ ಆಯ್ತು ಅಂದ್ರೆ ಜನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನಿಮಗೂ ಆ ಥರ ಆಗಬಾರ್ದು. ಅದನ್ನ ಒಂದು ಕಾನೂನಾತ್ಮಕವಾಗಿ ಏನಿದೆಯೋ ಆ ಥರ ಏನಾದರೂ ತೊಂದರೆ ಅವ್ರ ಕಡೆಯಿಂದ ನಿಮ್ಗಾಗೋದು, ನಿಮ್ಮ ಕಡೆಯಿಂದ ಅವ್ರಿಗಾಗೋದು ಆದರೆ ಅದನ್ನ ಕಾನೂನಾತ್ಮಕ ರೀತಿಯಿಂದನೇ ಬಗೆಹರಿಸ್ಕೊಳ್ಳೋಣ ಅಂತಾನೆ ಹೇಳಿದ್ದಾರೆ ಸರ್. ಸದ್ಯಕ್ಕಂತೂ ಯಾವುದೇ ಗೊಂದಲ ಇರುವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದು ಇವತ್ತು ಅವರ ಜೊತೆ ನಾವು ಸುಖಾಂತ ಅಂದಿದೆ, ಅದೇ ಅವ್ರಿಗೂ ನಾನು ಹೇಳಿದೆ, ಅದು ನಿಮಗೆ ನಾನು ಮಾಡಿಲ್ಲ ಅಂತಾನೆ ಹೇಳಿದ್ದೀನಿ. ಪ್ಲಸ್ ಅಸಮಾಧಾನ ಅಂತೂ ಇದೆ ಸರ್. ಹೀಲಿಂಗ್ ನನ್ನ ಹಾಸ್ಪಿಟಲ್ಲು ನಮ್ಮ ಕ್ಲಿನಿಕ್ನ ಹೆಸರು ಮೇಲೇನೆ ಬೆಳೆದಿದೆ. ಯಾಕೆಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಹೀಲ್ ಅಂತಾನೆ ಬರುತ್ತೆ. ಸೊ ಸರ್ ನಾವು ಅದ್ರ ಬಗ್ಗೆ ಇನ್ನೂ ಏನು ಮಾತಾಡಿಲ್ಲ ಸರ್. ಹೆಸರು ಬದಲಾವಣೆ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡಿದಂತೂ ಉಂಟು, ರಿಕ್ವೆಸ್ಟ್ ಮಾಡಿದ್ದೇನೆ. ಆದರೆ ಅವರು ಮಾಡ್ತಾರೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಸರ್. ಇದು ಸಾರ್ವಜನಿಕ ಸಮಸ್ಯೆ ಆಗಿ ಏನಾದರೂ ಕಂಡು ಬಂದರೆ ಕಾನೂನಾತ್ಮಕವಾಗಿ ಸಾರ್ವಜನಿಕರು ಹಾಗೂ ನಮ್ಮ ಸರ್ಕಾರದವರು ಅವ್ರು ಯಾರಿಗಾದ್ರೂ ಅದು ಅಥವಾ ನಮ್ಮ ಮಾಧ್ಯಮ ಮಿತ್ರರಿಗೆ ಯಾರಿಗಾದ್ರೂ ಇದು ಸಾರ್ವಜನಿಕ ಸಮಸ್ಯೆ ಮುಂದೆ ಉಂಟಾಗಬಹುದು ಅಂದಲ್ಲಿ ಅವ್ರು ಏನಾದರೂ ಮಾಡಿದ್ರೆ ಮಾಡ್ಬೋದು ಸರ್. ನಾನೇ ಇವಾಗ ನನ್ನ ಮೈಂಡಲ್ಲಿ ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಗೊಂದಲ ಒಂದಿದೆ ಬಿಟ್ರೆ ಏನು ಮಾಡ್ತೀನಿ ಇಲ್ಲ ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ ಸರ್. ಐ ಡೋಂಟ್ ನೋ ಸರ್.